ಶಾಲೆಗ ಅಲ್ಲಿಗೆ ಯಾಕೆ? ಹಾಗೆ ಸುಮ್ಮನೆ ನಮ್ಮ ಶ್ರದ್ಧಾ ಮೇಡಮ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಆಸೆ ಆಗ್ತದೆ. ಏನು ಅವಳನ್ನು ಮಾತಾಡಿಸ್ಬೇಕು ಅಂತ ಆಸೆನಾ? ಯಾಕಾಗಬಾರ್ದು? ಅದೇನು ಕರ್ಮನೇನು? ಆ ಹೆಣ್ಣಂಗ್ಸನ ಗೋಳು ಹೊಯ್ಕೊಳ್ದಿದ್ರೆ ನಿನಗೆ ಆಗೋದೇ ಇಲ್ಲ ಅಲ್ವಾ? ಹವ್ವ ಮೇಂಟೈನ್ ಮಾಡ್ತಾ ಇರಬೇಕು ಉಗ್ರಪ್ಪನವ್ರೆ. ಭುವನ, ವಾಯ್ ಭುವನ, ಬಂದೆ. ಇಲ್ಲಿ ಬಾರ. ನೋಡ, ಇದನ್ನ ತಗೊಂಡೋಗಿ ಆ ಓಟು ಸುಬ್ರಹ್ಮಣ್ಯ ಕೊಟ್ಟು ಬಾರ. ನಾನಾ? ಇನ್ನೇಂತ ನಿನ್ನ ಅಜ್ಜ ಬರ್ತಾರ? ಅಲ್ಲ ರಮೇಶಣ್ಣ, ಇದನ್ನೆಲ್ಲ ಹೇಗೋದು? ಗಾಳಿ ಬರುತ್ತಾ? ಗಾಡಿಯ ಓಯ್, ನಿನಗೆ ಮಂಡೆ ಸುತ್ತ ಇದ್ದೇನೆ ಮಾರ್ಯ. ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಹೋಗೋದು ಅಷ್ಟೇ. ಏನು ಇದನ್ನ ಹೊತ್ಕೊಂಡು ಅಲ್ಲಿವರೆಗೂ ನಡ್ಕೊಂಡು ಹೋಗೋದಾ? ವಾಯ್ ಮತ್ತೆಂತ, ನಿನಗೆ 2 ಜನ ಸ್ಪೆಷಲ್ ಆಗಿ ಕುಡ್ಕ ಹೊತ್ಕೊಂಡು ಹೋಗ್ಬೇಕಂದ್ರೆ ಹೊತ್ಕೊಂಡು ಹೋಗ್ಬೇಕು ಅಷ್ಟೇ. ಕಷ್ಟ ಆಗುತ್ತೆ ರಮೇಶಣ್ಣ, ಇಲ್ಲಿಂದ ಅಲ್ಲಿವರೆಗೂ ಭಾರ ಬೇರೆ ಇದೆ ಅದು. ಇಲ್ಲಿ ಕಾಣ, ನಿನ್ನ ಹತ್ರ ತಮಾಷೆ ಮಾಡ್ಕೊಂಡು ಕೂರಕ್ಕೆ ನನಗೆ ಪುರ್ಸೊತ್ತಿಲ್ಲ. ದಣಿಗಳಲ್ಲಿ ನಿನ್ನ ಹತ್ರ ಕೊಡಕ್ಕೆ ಕೇಳಿದರೆ ಹೇಳಿದ್ದೀನಿ, ನಿನಗೆ ಆಗುತ್ತಿಲ್ಲ ಅವ್ರು ಬರೀ ಹೋಗಿ ಹೇಳು ನನಗೆ ಆಗೋದಿಲ್ಲ, ನಾನು ಓದ್ಕೊಂಡು ಹೋಗೋದಿಲ್ಲ ಅಂತ. ಮುಂದಕ್ಕೆ ಎಂತ ಆಗುತ್ತೆ ಕಾಂಬ? ಇಲ್ಲ ಹಾಗಲ್ಲ. ಎಂತ ಇಲ್ಲ ಎಂತ ನಿಂದ? ಸರಿ ಕೊಡಿ, ತಗೊಂಡೋಗ್ತೀನಿ. ಹಾಗೆ ಇದ್ರ ಮಧ್ಯಾಹ್ನಕ್ಕೆ ಎಂತ ಆಗಿತ್ತು ನಿನಗೆ? ಹಣೆ ಬರ ಏನು ಮಾಡಲಿ, ಕೊಡಿ. ಇದನ್ನ ಹೆಂಗೆ ಎತ್ಕೊಂಡು ಹೋಗೋದು? ಎಂತದ ಮಾರ ನೀನು? ಅಯ್ಯಪ್ಪ, ಎಂತ ಆತಿಲ್ಲ ಸೋಮನೀರ ಜುಟ್ಟು ಇಷ್ಟೇ ಹಿಡ್ಕಳ. ಇದ ಕಂಕ್ಳ ಬದಿಗೆ ಇಟ್ಕೊಳ್ಳ. ಇದ ಕೈ ಹಿಡಿಯ. ಅಯ್ಯಪ್ಪ, ಇಷ್ಟೇ. ಈಗ ಪಟ ಪಟ ಅಂತ ಹೋಗ. ಓಕೆ ಬಾಸ್. ಬಾಳೆಗೊನೆ ಸುಬ್ರನ್ ಹೋಟ್ಲು. ಕರೆಕ್ಟ್. ಹಂಗೆ ಬರುವಾಗ ಅವು ದುಡ್ಡು ಕೊಟ್ರೆ ತಗೊಂಬ, ಆಯ್ತಾ? ತಗೊಂಬರುವ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ಬಾಳೆ ಬಾಳೆ ಗೊನೆಯ ಹೊತ್ಕೊಂಡು ನಡೆಯೋ ವಿಧಿಯ ಬರಹ. ಬೇಗ ಬೇಗ ನೀ ಹೋಗ, ಕಾಯಿ ಹಣ್ಣಾಗೋದ್ರೊಳಗ. ಹೋಗ ಹೋಗ ಬೇಗ. ಯಜಮಾನ್ರೆ, ಇದೆಲ್ಲ ನಮ್ದೇ ಜಮೀನಲ್ವಾ? ಹೌದು, ನಿಂದೆ. ಯಾಕೆ ಅನುಮಾನ ಬಂತು? ಅನುಮಾನ ಅಲ್ಲ, ಕನ್ಫರ್ಮ್ ಮಾಡ್ಕೊಂಡೆ ಅಷ್ಟೇ. ಸಾವಿರಾರು ಎಕರೆನ ನೆನ್ಪಿಟ್ಕೊಳ್ಳೋದು ಕಷ್ಟ ಅಲ್ವಾ? ದೇವರೇನೋ ಅಲ್ಪ ಸ್ವಲ್ಪ ಕೊಟ್ಟಿದ್ದಾನೆ, ಹೇಗೋ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಏನು ಅಲ್ಪ ಸ್ವಲ್ಪನಾ? ಹೌದು ಮತ್ತೆ. ಏನಾಯ್ತು? ನೋಡ್ತೀನಿ ಅಣ್ಣ. ಮೊದಲು ನೋಡು. ಅಣ್ಣ ಪಂಚರ್ ಆಗಿದೆ ಅಣ್ಣ. ಸ್ಟೆಪ್ನಿ ಹಾಕೋ. ಹೇಳಿರಿ. ಅಣ್ಣ ಅದು ಏನೋ ಮನೆಯಿಂದ ಸ್ಟೆಪ್ನಿ ಹಾಕೋ ಬರೋದು ಮರ್ತೆ ಅಣ್ಣ. ಅಯ್ಯೋ ನಿನ್ನ, ನನ್ನ ಗಾಡಿ ಎತ್ತಕ್ಕೆ ಮುಂಚೆ ನನ್ನ ಗಾಡಿಲಿ ಸ್ಟೆಪ್ನಿ ಟೈರ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಗಾಡಿ ಎತ್ತಬೇಕು ಅನ್ನೋದು ಗೊತ್ತಿಲ್ವ ನನಗೆ? ತಪ್ಪಾಯ್ತಣ್ಣ. ಬರೋ, ಹಾಗೆ ನಡ್ಕೊಂಡು ಹೋಗೋಣ, ಹೆಚ್ಚಿಗೆ ದೂರ ಏನಿಲ್ಲ. ಈ ಪಾಟೆ ಎಲ್ಲ ನಡ್ಕೊಂಡು ಹೋಗೋದಾ? ಏನು ಮನೆಗೆ ಹೋಗಿ ಟೈರ್ ತಂದಾಕ್ತೀನಿ ಅಣ್ಣ. ನೀನು ಮನೆಗೆ ಹೋಗಿ ಟೈರ್ ತಂದು ನನ್ನ ಗಾಡಿಗೆ ಹಾಕಿ ನನ್ನ ಮೆರವಣಿಗೆ ಮಾಡ್ಕೊಂಡು ಹೋಗೋ ಅಷ್ಟು ನಾಳೆ ಮಧ್ಯಾಹ್ನ ಆಗ್ಬಿಡುತ್ತೆ. ತಪ್ಪಾಯ್ತಣ್ಣ.
ಒಂದು ಉಸಿರು ಬಿಡಬೇಡ, ಇಲ್ಲೇ ಹೂತಾಕ್ಬಿಡ್ತೀನಿ ನನ್ನ. ಗಾಡಿ ರೆಡಿ ಮಾಡ್ಕೊಂಡು ಮನೆಗೆ ಬಾ. ಬನ್ನಿ ಹೋಗೋಣ. ಎಲ್ಲ ಅಡ್ಪಾಯಿ ಹಾಕಿದ್ರಲ್ಲ, ಇಷ್ಟು ನಿಮ್ಮಿಂದಾನೇ ಆಗಿದ್ದು. ಥು. ಗಿಟಾರ್ ಹಿಡಿಯೋ ಕೈಯಲ್ಲಿ ಬಾಳೆಗೊನೆ ಚೆನ್ನಾಗಿದೆ. ಇನ್ನು ಎಷ್ಟು ದಿನ ಇದೆ ಹಣೆ ಬರೋನೋ ಏನೋ. ಶಿವನೇ, ಏನು ಕರ್ಮ ಅನ್ನೋದು. ರೇ ಉಗ್ರಪ್ಪನವ್ರೆ, ನಿಂತ್ಕೊಳ್ರಿ ರೇ. ಅದೇನಷ್ಟು ಅವಸರ, ಆರಾಮಾಗಿ ಹೋಗೋಣ ಒಟ್ಟಿಗೆ. ಬನ್ನಿ. ಇಡೀ ದಿನ ಕಾರಲ್ಲಿ ಓಡಾಡ್ಕೊಂಡು ಕೂತ್ಕೊಂಡು ತಿಂತಾ ಇದ್ರೆ ಇನ್ನೇನಾಗತ್ತೆ? ಬಾ ಬಾ. ಆ ಶ್ರದ್ಧಾಗೆ ಉಗ್ಗದ ಉಪ್ಪಿನಕಾಯಿ ಹಾಕಿ ನೀರಿಳಿಸೋಣ ಅಂತ ಅಂದ್ಕೊಂಡ್ರೆ ನನ್ನ ಕರ್ಮ ನೋಡಿ ನಾನೇ ಬೆವರು ಸುರಿಸೋ ಹಾಗೆ ಆಗಿದೆ. ಥು. ಬೇಡ ಅಂದರೆ ಕೇಳಲಿಲ್ಲ. ಹೌದು, ನಾನು ಕೇಳಲಿಲ್ಲ. ಆ ಟೀಚರ್ ಅಮ್ಮನಿಗೆ ಅಷ್ಟು ಸೊಕ್ಕಿರ್ಬೇಕಾದ್ರೆ ನನಗೆ ಎಷ್ಟು ಕೊಬ್ಬಿರ್ಬೇಕು ಯೋಚನೆ ಮಾಡಿ. ಸಂಪಿಗೆ ಹಳ್ಳಿ ನಂದು. ನನ್ನ ದರ್ಬಾರಲ್ಲೇ ಬಂದು ನನಗೆ ಆವಾಜ್ ಹಾಕಿ ತಮಟೆ ಬಾರಿಸಿದ್ರೆ ನಾನು ವಾಪಸ್ ವಾಲ್ಗ ಉದ್ದೆ ಬಿಡ್ತೀನ? ಏನು ಬೇಕಾದ್ರೂ ಮಾಡ್ಕೊ. ನಾನು ನಿಧಾನವಾಗಿ ಹೋಗ್ತಾ ಇರ್ತೀನಿ, ನೀನು ಸುಧಾರಿಸ್ಕೊಂಡು ಬಾ. ನೀ ಮುಂದೆ ಹೋಗಿ, ನನ್ನಷ್ಟಕ್ಕೆ ನಾನು ನೆಮ್ಮದಿಯಿಂದ ಬರ್ತೀನಿ ಆರಾಮಾಗಿ. ನನ್ನ ಮುದ್ಕನ್ ಸವಾಸ. ಅಲ್ಲ, ನಾನು ಇಷ್ಟೊಂದೆಲ್ಲ ಬಾರಿಸಿದ್ರು ಇನ್ನೂ ಬುದ್ಧಿ ಬಂದಿಲ್ವ ಅವರಿಗೆ? ನನ್ನ ಕೈಲಿ ಧರ್ಮದೇವ್ ತಿನ್ನಲೇಬೇಕು ಅಂತಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ? ದೇವರೇ ಕಾಪಾಡಬೇಕಿಲ್ಲ. ಇಷ್ಟು ಅಡ್ಬಾಯ್ ಹಾಕಿದ ಮುದ್ಕನಿಂದ. ಏನಾಯ್ತು? ಇಲ್ಲ, ಮತ್ತೆ ಬಂದ ಅವನು. ಏನಾಯ್ತು? ಮತ್ತೆ ಬಂದು ಮುಸ್ಕಾಕ್ ಹೊಡ್ದ. ಯಾರು? ಇಲ್ಲೇ ನಾನು ಇವಾಗ. ಏನು? ಇಲ್ಲೇ ಎಲ್ಲೋಗಿದ್ದಾನೆ. ಏನೋ 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 ಹಾಗಂದ್ರೆ ನನ್ನ ತಿಥಿ ವಡೆ ಪಾಯಸ. ಏಯ್ ಬಾರಲ್ಲ ಹೇಳಿ. ಆ ಗೇಡಿ ನಮ್ಮ ಮಗ ಇದಾನಲ್ಲ. ಏಯ್ ಬಾರಲ್ಲ ನಮ್ಮ ಮಗನ. ಬಾರ. ಬಾ. ಕಿರಿಸ್ಬೇಡ, ಬಾರಲೆ. ಕಿರಿಸ್ಬೇಡ, ಕಿರಿಸ್ಬೇಡ ರಾಜೇಂದ್ರ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಾಡಲ್ಲಿ ನಿನ್ ಮರ್ಯಾದೆ ಹೋಗತ್ತೆ. ಮರ್ಯಾದೆ ಮನೆ ಹಾಳಾಯ್ತು, ಒದೆ ತಿಂತಾರ, ನಾನು ಪೆಟ್ಟು ಬೀಳ್ತಾರ ನನಗೆ. ನಿಮಗೇನು ಗೊತ್ತಾದ್ರೆ ನೋವು. ಸುಮ್ಮನೆ ರೇ, ನನಗೆ ಬೇಕಾವ್ ಇವತ್ತು. ನನಗೆ ಬೇಕೇ ಬೇಕು. ಬಾರಲೇ, ಬಾರಲೇ. ನಡಿಯೋ ನಡಿಯೋ, ಮನೆಗೆ ಹೋಗೋಣ. ಇಲ್ಲಿದ್ರೆ ಮತ್ತೆ ಬಂದು ಹೊಡೆದಾನು. ನಡಿ ನಡಿ. ಏಯ್, ನೀವು ಹೇಳೋ ಮಾತಲ್ಲಿ ಅರ್ಥ ಇದೆ. ಇಲ್ಲಿದ್ರೆ ತುಂಬಾ ಆಪತ್ತು. ನಾವು ಹೋಗೋಣ ಬನ್ನಿ. ನಿನಗೆ ಹುಚ್ಚು ಹಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಭುವನೇ ಅಲ್ಲ. ಒಂದು ಕೆಲಸ ಮಾಡೋಣ, ಒಂದು ಕೆಲಸ. ನಾನು ಮುಂದೆ ಹೋಗ್ತೀನಿ, ನನಗೆ 2 ಹೆಜ್ಜೆ ಹಿಂದೆ ನೀವಿರ್ಬೇಕು. ಸರಿ ನಡಿ. ಎಷ್ಟು? 2 ಹೆಜ್ಜೆ. ಸರಿ ನಡಿ. 2 ಹೆಜ್ಜೆ ಹಿಂದೆ ನೀವು. ಇಲ್ಲೇ ಸರಿ ಸರಿ ನಡಿ. ಇಲ್ಲೇ ಇರ್ಬೇಕು. ಹಾ, ಬಂದ್ರೆ ಇವಾಗ ಗೊತ್ತಾಗತ್ತೆ. ಉಗ್ರಪ್ಪ, ನನ್ನ ಹಿಂದೆನೇ ಇರ್ಬೇಕು. ನನ್ನ ಹಿಂದೆನೇ ಬನ್ನಿ. ನಾನು ಮುಂದೆ ಹೋಗ್ತೀನಿ. ಇವಾಗ ಬರ್ತಾನೆ ನೋಡ್ತೀನಿ.
ನಾನು ಮುಂದೆ ಬರಲಿ ಅವನು ಬಿಡೋದಿಲ್ಲ. ನನ್ನ ಹಿಂದೆ ಬನ್ನಿ ನೀವು ನೋಡ್ಕೊಳ್ಳಿ. ಇದನ್ನು ಸೇರಿಸಿ 4ನೇ ಸಲ ನಂಗೆ ಹೊಡೆದಿದ್ದಾನೆ ಅವನು. 4ನೇ ಸಲ. ಇನ್ನು ಮುಂದಕ್ಕೆ ಅವ್ನು ನಂಗೆ ಮತ್ತೆ ಹೊಡೆದಿರಂಗೆ ನಾನು ನೋಡ್ಕೊತೀನಿ. ಬಿಡೋದಿಲ್ಲ. 4ನೇ ಸಲ. ಏನ್ ಪಟೇಲ ಅಂದ್ರೆ ತಮಾಷೆನಾ? ಟೀಚರ್ ನಿಮ್ ಪತ್ರ. ಥ್ಯಾಂಕ್ ಯು. ಅಮ್ಮ ಅಲ್ಲದೆ ನಂಗೆ ಇನ್ಯಾರು ಪತ್ರ ಬರೆಯೋಕ್ಕೆ ಸಾಧ್ಯ? ಏನು ವಿಷಯ? ಅರೆ ವಾ, ರಚನಾಗ್ ಮಗು ಆಯ್ತಾ? ಅದು ಅದು ಹೆಣ್ಮಗು. ನಾನು ಈ ಹೊತ್ತಿಗೆ ಅಲ್ಲಿ ಇರಬೇಕಾಗಿತ್ತು. ಎಷ್ಟು ಚೆನ್ನಾಗಿರೋದು. ಅವಳನ್ನು ಬಿಟ್ಟು ಬಂದೆ ನಾನು. ಹಾಗೆ ಮಾಡಬಾರ್ದಾಗಿತ್ತು. ಆದರೆ ಆಗ ಅದು ಬಿಟ್ಟು ಬೇರೆ ಯಾವ ದಾರಿನೂ ಇರಲಿಲ್ಲ ನನ್ನ ಹತ್ರ. ಇರಲಿ, ಈಗೆಲ್ಲ ಚೆನ್ನಾಗಾಯ್ತಲ್ಲ, ಅಷ್ಟೇ ಸಾಕು. ಬೇರೆ ಏನು ಬರೆದಿದ್ದಾರಮ್ಮ, ಓದೋಣ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿದ್ದಾರಲ್ಲ, ಅಷ್ಟು ಸಾಕು. ಏನು ಮಾಡಲಿ? ಭುವನ್ಗೆ ಈ ವಿಷಯ ಹೇಳಬೇಕೋ ಬೇಡವೋ? ಅವ್ರ ತಮ್ಮಂಗೆ ಮಗುವಾಗಿರೋದು. ಹೇಳ್ದೇ ಇದ್ರೆ ತಪ್ಪಾಗತ್ತೆ. ನೋಡೋಣ. ಏನ್ ಮಾರ್ಯ, ಈ ಕಡೆ ಬಾಳ ಅಪರೂಪ ಆಗಿದ್ಯಾ? ಕಾಮಕ್ಕಿಲ್ಲ. ಈ ಕಡೆ ಬರಕ್ಕಾಗಿರ್ಲಿಲ್ಲ. ಇಲ್ಲಿ ನೋಡಿ, ಶಂಕರಣ್ಣವರು ಬಾಳೆಗೊನೆ ಕಲ್ಸಿದ್ದಾರೆ. ಶಂಕರಣ್ಣನ ತೋಟದ ಕೊನೆ ಅಂದ್ರೆ ಕೊನೆ. ಹಣ್ಣು ದೊಡ್ಡದು, ರುಚಿನೂ ಅಷ್ಟೇ. ಓಯ್, ನಿಂಗೊಂದು ಚಹಾ ಕೊಡ್ಲಾ ಮಾರ? ಓಯ್, ನಿಂಗೆ ಒಂದು ಚಹಾ ಕೊಡ್ಲಾ ಅಂದು? ಕೊಡಿ ಕೊಡಿ. ನಮಸ್ಕಾರ ಪಂಡ್ರೆ. ನೀನು ಆ ಶಂಕರಣ್ಣನ ಮನೆ ಕೆಲಸದವನಲ್ವಾ? ಹೌದು ಹೌದು. ಸರಿ ಸರಿ. ಭಟ್ರೆ, ಒಂದು ಖಡಕ್ ಸ್ಟ್ರಾಂಗ್ ಶುಂಠಿ ಕಷಾಯ ಕೊಡಿ. ಆಯ್ತು ಪಟೇಲ್ರೆ. ಬೈ ಕೈ ನೋವೆಲ್ಲ ಕಿತ್ಕೊಂಡು ಹೋಗ್ಬೇಕು. ಭಟ್ರೆ, ಇವತ್ತಿನ ಪೇಪರ್ ನೋಡಿದ್ರಾ? ಏನ್ ಕಾಲ ಬಂದ್ಬಿಟ್ಟಿದೆ ಭಟ್ರೆ.
ಯಾವ ಸುದ್ದಿಯ ಎಂತದ ಸರಿಯಾಗಿ ಹೇಳ. ನಾನು ಇವತ್ತು ಪೇಪರೇ ಓದಿಲ್ಲ ಮರೆ. ಅದ್ಯಾವುದೋ ಶ್ರೀಮಂತನ ಆಸ್ತಿ ಹೊಡೆಯೋಕ್ಕೆ ಅವ್ರ ಮನೆಯವರೇ ಸಂಚು ಮಾಡಿದ್ರಂತೆ. ಪಾಪ ಆ ಮನುಷ್ಯನಿಗೆ ತನ್ನ ಹಿಂದೆ ಕತ್ತಿ ಮಸಿತಿರೋ ವಿಷಯನೇ ಗೊತ್ತಿರಲಿಲ್ಲ. ಕೊನೆಗೂ ಸಮಯ ಸಾಧಿಸಿ ಅವನನ್ನು ಕೊಂದು ಆಸ್ತಿನೆಲ್ಲ ಹೊಡ್ಕೊಂಡೋದ್ರಂತೆ. ನೋಡಿ ಪಾಪ. ಕಾಲ ಕೆಟ್ಟೋಯ್ತು ಮಾರಾಯ. ಮನೆಯವ್ರು ಹೊರಗಿನವ್ರು ಒಂದು ಗೊತ್ತಾಗ್ತಿಲ್ಲ ಮಾರ. ಯಾರ ನಂಬುದು ಬಿಡೋದು ಭಾರಿ ಕಷ್ಟ ಕಷ್ಟ ಕಷ್ಟ. ಕೆಲವೊಂದ್ಸಲ ನಮ್ಗೆ ಗೊತ್ತಿರೋರೇ ಈ ಥರ ಕೆಲಸಗಳು ಮಾಡ್ಬಿಡ್ತಾರೆ ಸುಬ್ರಹ್ಮಣ್ಯ. ಅಪಾಯ ಬಂದಾಗ ನಾವೇನು ಅನ್ಕೋತೀವಿ ಹೇಳಿ? ಯಾರೋ ನಮಗೆ ಗೊತ್ತಿಲ್ಲದೆ ಇರೋರು ಮೂರನೇ ವ್ಯಕ್ತಿಗಳು ಮಾಡಿದ್ದಾರೆ ಅನ್ಕೊಟ್ಟಿರ್ತೀವಿ. ನಮ್ಮ ಮನೆಯವ್ರ ಮೇಲೆ ಡೌಟೇ ಬರೋದಿಲ್ಲ. ಆದರೆ ಸುಮಾರು ಕೇಸಲ್ಲಿ ಪೆಟ್ಟು ತಿನ್ನೋದು ಹತ್ತಿರದವರಿಂದಾನೆ. ಏಟ್ ತಿಂದ್ರು ಗೊತ್ತಾಗೋದಿಲ್ಲ. ಏನ್ ಮಾಡ್ತೀರಾ ಹೇಳಿ? ಸರಿಯಾಗಿ ಹೇಳ್ದೆ ನೋಡು ಶುಂಠಿ ಕಷಾಯ ಪಟೇಲ್ರೆ. ನೀವಿಬ್ರು ಒಂಚೂರು ಹೋಗ್ರ, ನಂಗೆ ಎಂಥದ ಕೆಲಸ ಇತ್ತು. ಎಂತಕ? ಅದೆಂಥದ ಇಂಪಾರ್ಟೆಂಟ್ ಕೆಲಸಪ್ಪ, ನೀವು ಹೊರಡಿ ಹೇಳ್ತೀನಿ. ಬಾ ಅದೆಂತ ಸ್ವಲ್ಪ ನಮಗೂ ಹೇಳು ಮಾರಾಯ. ಅದೆಂತ ಅಂದರೆ, ನಾನು ಲವ್ ಲೆಟ್ರ್ ಬರೆಯಕ್ಕೋ ಅಂತ ಹೇಳಿ ಅನ್ಕೈನ, ಅದಕ್ಕೆ ನೀವು ಹೊರಡಿ. ಅಲ್ಲ ನಾವು ಹೇಳಿಕೊಟ್ಟ ಐಡಿಯಾ ಮಾಡೋಕೆ ನಮಗೆ ಹೋಗಂತೀಯ ಮಾರಾಯ ನೀನ? ಶಿಷ್ಯರಿಗೆ ತಿರುಮಂತ್ರ. ಅಯ್ಯ ಹಾಗೆಲ್ಲ ಏನಿಲ್ಲ, ಇದು ಎಂತಂದರೆ ವೈಯಕ್ತಿಕ ಅಲ್ಲ, ಹಾಗಾಗಿ ನಿಮ್ಗೆ ಹೆಂಗೆ ತೋರ್ಸಕ್ಕಾಗ್ತು? ಕಂಡ್ಯನಾ ಎಂಟ ಇವನ್ನ ಒಳ್ಳೆ ದೋಸ್ತಿ ಅನ್ಕೊಂಡ್ರ? ಅದೆಲ್ಲ ಅಷ್ಟೇಯ. ಈ ಲವ್ ಬಿದ್ರ ಮೇಲೆ ದೋಸ್ತಿ ಗಿಸ್ತಿ ಎಂತ ಇಲ್ಲ, ನಮ್ಮ ದಾರಿ ನಾವು ಕಣ್ಕಂ. ಗೊತ್ತಾಯ್ತಲ್ಲ ಈಗ? ಎಂಥದ್ದು ದೊಡ್ಡ ದೊಡ್ಡ ಮಾತಾಡಿ ನನ್ನ ಕೊಲ್ಲಿಡ್ರ ತಲೆಯಲ್ಲಿ ಎಂತೆಂಥದ್ದು ಓಡ್ತಾ ಇತ್ತು. ಒಂದು ಅರ್ಧ ಗಂಟೆ ಕೊಡಿ, ನಾ ಬರುತ್ತೆ ಆಯ್ತಾ? ದಮ್ಮಯ್ಯ, ನೀವು ಹೊರಡಿ ಮರ. ಕಾಮ ಎಂತೆಂತ ಮಾಡ್ದು ನಾವು ಕಾಮ. ಮಹಾಕವಿ ಕಾಳಿದಾಸಂತರ ಕೂತು ಪ್ರೇಮ ಪತ್ರ ಬರೀತೆ.
ನೀ ಯಾವಾಗಲ ಬಂದೆ? ತಾವದೇನೋ ಕೆತ್ತ ಕೆಲಸ ಮಾಡ್ತಿದ್ರಲ್ಲ ಆಗಲೇ ಬಂದೆ. ಏನದು ಪಚ್ಚಿ, ಏನಾದರೂ ಎಕ್ಸಾಮ್ ಕಟ್ತಾ ಇದೆಯಾ? ಎಂತ ಎಕ್ಸಾಮ್ ಇಲ್ಲ, ಮಣ್ಣು ಇಲ್ಲ, ನೀವು ಹೋಗಿಲ್ಲ. ಅಲ್ಲ ಕರೆಕ್ಟು, ಹೋಗ್ತೀನಿ. ಬಟ್ ಪಾಪ ಏನೋ ತುಂಬ ಒದ್ದಾಡ್ತಾ ಇದೆಯಲ್ಲ, ಅದಕ್ಕೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಹೇಳು, ನಾನು ಬರ್ಕೊಡ್ಲಾ? ಎಂತ ಸಹಾಯನೂ ಬೇಡ, ಎಂತ ಮಣ್ಣು ಇಲ್ಲ, ಹೋಗ ಮರೆ.